ಕಾಂಗ್ರೆಸ್ ಹಾಗೂ ದೋಸ್ತಿಗಳ ಪಾಲಿನ ಪ್ರತಿಷ್ಠೆಯ ಕಣವಾಗಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಅಭ್ಯರ್ಥಿಗಳ ಗೆಲುವಿಗಾಗಿ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ರಣಕಣದಲ್ಲಿ ಅಭ್ಯರ್ಥಿಗಳ ಅಬ್ಬರದ ಪ್ರಚಾರ. ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಫೈಟ್. ರಣಕಣವೆಂದೇ ಬಿಂಬಿತವಾಗಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಧಗಧಗಿಸುತ್ತಿದೆ. ಹಾರೋಹಳ್ಳಿಯಲ್ಲಿ ತಮ್ಮನ ಪರ ಮತ ಪ್ರಚಾರ ನಡೆಸಿದ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ಯುದ್ಧ ನಡೆಸಿದ್ದಾರೆ. ಈ ಬಾರಿ ಡಿಕೆ ಸುರೇಶ್ ಗೆಲುವು ಖಚಿತ ಎಂದು ಡಿಕೆಶಿ ಹೇಳಿದ್ದಾರೆ. ಹೇಗೆ ಕನಕಪುರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದೇನೋ ಅದೇ ರೀತಿ ರಾಮನಗರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೇನೆ. ನಾನು ಬದುಕಿದ್ರೂ ಇಲ್ಲೇ, ಸತ್ರೂ ಇಲ್ಲೇ. ನನ್ನ ಹೆಣ ಕೂಡ ದೊಡ್ಡ ಆಲಹಳ್ಳಿಗೆ ಹೋಗುತ್ತೆ. ನಾನು ಈ ಜಿಲ್ಲೆ ಬಿಟ್ಟು ಎಲ್ಲೂ ಹೋಗಲ್ಲ. ಆದ್ರೆ ಯಾವುದೋ ಊರೋನಿಗೆ ಓಟ್ ಹಾಕಬೇಡಿ ಎಂದು ಮನವಿ ಮಾಡಿದ್ದಾರೆ. ಈ ಜನ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರಲ್ಲ, ಇಷ್ಟು ಹೆಣ್ಮಕ್ಳು ಬಂದಿದ್ದಾರಲ್ಲ, ಈ ಉರುಳು ಬಿಸಿಲು ನಿಂತಾರಲ್ಲ, ಇದೇ ನಮಗೆ ಒಂದು ದೊಡ್ಡ ಶಕ್ತಿ. ದೇವೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಕೆಶಿ ಮಂಜುನಾಥ್ ಗೆಲ್ಲೋದಿಲ್ಲ, ಇನ್ನು ಮಂತ್ರಿ ಮಾತೆಲ್ಲಿ ಎಂದಿದ್ದಾರೆ. ಅಲ್ಲದೆ ದೇವೇಗೌಡರ ಮೇಕೆದಾಟು ಮಾತಿಗೂ ಡಿಕೆಶಿ ಕಿಡಿಕಾರಿದ್ದಾರೆ. ಮೋದಿ ಕೈಯಲ್ಲಿ ಸಹಿ ಹಾಕಿಸಲಿ ಎಂದು ಸವಾಲು ಹಾಕಿದ್ದಾರೆ. ನೀನು ಇಷ್ಟು ದಿನ ಯಾಕಪ್ಪ ಮಾಡಬೇಡ ಅಂತ ಹೇಳಿದವರು. ನಾನು ಹೋರಾಟ ಮಾಡಿದ್ಮೇಲೆ, ಮೇಕೆದಾಟುಗೋಸ್ಕರ ಹೋರಾಟ ಮಾಡಿದ್ಮೇಲೆ, ಈಗ ಮೇಕೆದಾಟು ನಾವೆಲ್ಲ ಕೋರ್ಟಲ್ಲಿ ಏನೇನು ಸಲ್ಲಿಸಬೇಕು ಎಲ್ಲ ಸಲ್ಲಿಸಿದ್ದೀವಿ. ಕೋರ್ಟಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ಅವ್ರಿಗೆ ಗೊತ್ತಿದೆ ಇವನು ಡಿ ಕೆ ಶಿವಕುಮಾರು ನೀರಾವರಿ ಇಲಾಖೆ ತೆಗೆದುಕೊಂಡಿರೋದೇ ಈ ಮೇಕೆದಾಟನ್ನು ಮಾಡಲಿಕ್ಕೆ. ಮೇಕೆದಾಟು ನಮ್ಮ ಊರು ತಾನೇ, ಯಾಕಿಂದೆ ನೀವು ಮಾಡೋಕ್ಕಾಗಲಿಲ್ಲ? ಕುಮಾರಸ್ವಾಮಿ ಯಾಕೆ ಮಾಡೋಕ್ಕಾಗಲಿಲ್ಲ? ನಾವು ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ಟು ನಾನು ಮೋದಿ ಕೈಲಿ ಸೈನ್ ಹಾಕ್ಸ್ತೀನಿ. ಏನು ಸೈನ್ ಹಾಕ್ಸಿರಿ? ನಿಮ್ಮ ಯಾವ ಸೈನು ಬೇಡ. ಇನ್ನು ಹಾರೋಹಳ್ಳಿಯಲ್ಲಿ ಅಳಿಯನ ಪರ ದೇವೇಗೌಡರು ಭರ್ಜರಿ ಮತಬೇಟೆಯನ್ನ ನಡೆಸಿದ್ದಾರೆ. ಈ ಬಾರಿ ಹೃದಯವಂತನಿಗೆ ಮತ ನೀಡಿ ಎಂದು ಮನವಿ ಮಾಡಿದ್ರು. ರಾಜ್ಯದಲ್ಲಿ 28 ಸ್ಥಾನವನ್ನ ಗೆಲ್ಲಿಸಬೇಕು, ಬಳಿಕ ಮೋದಿ ಬಳಿ ಮೇಕೆದಾಟು ಕಟ್ಟಿಸುವ ಬಗ್ಗೆ ಮಾತನಾಡಲು ಸಾಧ್ಯ ಎಂದಿದ್ದಾರೆ. ಒಬ್ಬ ಯುವಕ ಹೋರಾಟ ಮಾಡತಕ್ಕಂಥ ಕೆಚ್ಚಿದೆ ಅವ್ರಿಗೆ. ಆದ್ರೆ ನಾನೇ ಈ ಸಾರಿ ಮಂಡ್ಯದಿಂದ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ದೆ. ಆದ್ರೆ ಮೋದಿಯವರು ಕುಮಾರಸ್ವಾಮಿ ಅವರು ನಿಲ್ಲಿಸಿ ಅವ್ರನ್ನ ಅಲ್ಲಿ ಅಗ್ರಿಕಲ್ಚರ್ ಮಂತ್ರಿ ಮಾಡಬೇಕು ಅನ್ನುವ ಒಂದು ರಣಕಣದಲ್ಲಿ ಮಾತಿನ ಭರಾಟೆ ಜೋರಾಗಿದೆ. ಮೇಕೆದಾಟು ವಿಚಾರವಾಗಿ ದೇವೇಗೌಡರಿಗೆ ಡಿಕೆಶಿ ಸವಾಲು ಹಾಕಿದ್ದು, ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಕಾದು ನೋಡಬೇಕಿದೆ. ಲೋಕಸಭಾ ಅಖಾಡದಲ್ಲಿ ಆರೋಪಗಳ ಸುರಿಮಳೆಯಾಗ್ತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚೊಂಬಿನ ವಾರ್ ನಡೆಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಯುವ